ಹಲೋ ಸ್ನೇಹಿತರೆ, ಇಂದು ನಾನು ನಿಮಗೆ ಭಗವಾನ್ ಶ್ರೀಕೃಷ್ಣವರ ಸ್ಫೂರ್ತಿದಾಯಕ ಕಥೆಯನ್ನು ಹೇಳಲಿದ್ದೇನೆ. ಇದು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತುಂಬುತ್ತದೆ. ಈ ಕಥೆಯು ಮಹಾಭಾರತ ಕಾಲದ್ದು. ಒಂದು ದಿನ ಅರ್ಜುನ ರಣರಂಗದಲ್ಲಿ ಹತಾಶನಾಗಿ ಕೂತಾಗ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಮಧುಸೂದನ, ನಾನು ಈ ಯುದ್ಧವನ್ನು ಮಾಡೋದಿಲ್ಲ. ನನ್ನ ಸ್ವಂತ ಜನರು ಅಂದರೆ ನನ್ನ ಅಣ್ಣ ತಮ್ಮಂದಿರು ಈ ಯುದ್ಧದಲ್ಲಿದ್ದಾರೆ. ಈ ಅನ್ಯಾಯ ನನಗೆ ಮಾಡೋಕ್ಕಾಗೋದಿಲ್ಲ. ಶ್ರೀಕೃಷ್ಣನು ಮಗುಳುತ್ತಾ ಹೇಳಿದನು, ಅರ್ಜುನ, ಧರ್ಮವನ್ನು ರಕ್ಷಿಸುವುದು ಅತ್ಯಂತ ದೊಡ್ಡ ಕರ್ತವ್ಯ ಎಂಬುದನ್ನು ಮರೆಯಬೇಡ. ನೀವು ಸರಿಯಾದ ಮಾರ್ಗದಲ್ಲಿ ಮತ್ತು ಸತ್ಯಕ್ಕಾಗಿ ಹೊರಡುತ್ತಿದ್ದರೆ ಭಯವೇಕೆ? ಶ್ರೀಕೃಷ್ಣನು ಅರ್ಜುನಿಗೆ ಗೀತಾಜ್ಞಾನವನ್ನು ನೀಡಿದನು ಮತ್ತು ನಿನ್ನ ಕೆಲಸವನ್ನು ಮಾಡುತ್ತಲೇ ಇರು, ಫಲಿತಾಂಶಗಳ ಬಗ್ಗೆ ಚಿಂತಿಸಬೇಡ. ತನ್ನ ಕರ್ತವ್ಯವನ್ನು ಪೂರ್ಣ ಹೃದಯದಿಂದ ನಿರ್ವಹಿಸುವವನಿಗೆ ಯಶಸ್ಸು ಬರುತ್ತದೆ ಎಂದು ಹೇಳಿದನು. ಈ ಪಾಠದಿಂದ ಅರ್ಜುನ ತನ್ನ ಧೈರ್ಯವನ್ನು ಮರಳಿಪಡೆದು ಮಹಾಭಾರತ ಯುದ್ಧವನ್ನು ಗೆದ್ದನು. ಸ್ನೇಹಿತರೆ, ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವು ನಮ್ಮ ಕರ್ತವ್ಯವನ್ನು ಪೂರ್ಣ ಪ್ರಾಮಾಣಿಕತೆಯಿಂದ ನಿರ್ವಹಿಸಬೇಕು ಎಂಬುದು ಈ ಕಥೆಯಿಂದ ತಿಳಿಯುತ್ತೇವೆ. ಸೋಲು ಗೆಲುವಿನ ಬಗ್ಗೆ ಚಿಂತಿಸದೆ ಮುನ್ನಡೆಯುವುದೇ ನಿಜವಾದ ಯಶಸ್ಸು. ಹಾಗಾದರೆ ಸ್ನೇಹಿತರೆ, ನಿಮ್ಮ ಸವಾಲುಗಳು ಎದುರಿಸಲು ನೀವು ಸಿದ್ಧರಾಗಿದ್ದರೆ ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.